ಆ ಬೆಳಗ್ಗೆ 6 ಗಂಟೆಗೆ ಎದ್ದ ತಂದೆಯವರು ನಿಶ್ಚಲವಾಗಿ ಸೆಟೆದುಕೊಂಡಂತೆ ಮಲಗಿದ್ದ ಬ್ಲ್ಯಾಕಿ ಸತ್ತಿದೆ ಎಂದು ತಿಳಿದರು. ತಂದೆಯವರ ಕರೆಗೆ ಬಂದ ಪಕ್ಕದ ಮನೆಯವರು ಬ್ಲ್ಯಾಕಿಯನ್ನು ಮುಟ್ಟಿ ಅದು ಬದುಕಿಲ್ಲವೆಂದು ಹೇಳಿದರು. ನಾನು ಧಾರವಾಡದಿಂದ 1-2 ಗಂಟೆಗಳಲ್ಲಿ ಹಿಂದಿರುಗುತ್ತಿದ್ದರಿಂದ ಬ್ಲ್ಯಾಕಿಯ ಮೃತದೇಹವನ್ನು ಬಟ್ಟೆಯಿಂದ ಮುಚ್ಚಿ ನನಗಾಗಿ ಕಾಯುತ್ತಿದ್ದರು. ನಾನು ಮನೆ ತಲುಪಿದಾಗ ಬ್ಲ್ಯಾಕಿಯನ್ನು ಹೂಳಲು ಗುಂಡಿ ತೋಡಲು ಬರಹೇಳಿದ್ದ ಬೀದಿ ಕಸಗುಡಿಸುವ ಶಿವ ದೂರದಲ್ಲಿ ಬರುತ್ತಿದ್ದ. ಬ್ಲ್ಯಾಕಿಯ ಶವವನ್ನು ದೂರದಿಂದಲೇ ನೋಡಿ ಮನೆಯೊಳಕ್ಕೆ ಹೋದೆ. ಪ್ರಾತಃವಿಧಿಗಳನ್ನು ಮುಗಿಸಿ ಮುಖ ತೊಳೆದು ಕಾಫಿ ಕುಡಿದು ಮುಂದಿನ ಕೆಲಸಕ್ಕೆ ಹೊರಬಂದೆ. ಹಿತ್ತಲಿನಲ್ಲಿ ತೆಂಗಿನ ಗಿಡದ ಬುಡದಲ್ಲಿ ಗುಂಡಿ ತೋಡುತ್ತಿದ್ದ ಶಿವನನ್ನು ಮಾತನಾಡಿಸಿ ಬ್ಲ್ಯಾಕಿಯ ಮನೆ ಮುಂದೆ ಕುಳಿತಾಗ ಅದುವರೆಗೂ ತಡೆಹಿಡಿದಿದ್ದ ದುಃಖ ಉಮ್ಮಳಿಸಿ ಬಂದಿತು. ಕಣ್ಣೀರಿನ ನಡುವೆ ನನ್ನನ್ನು ಕ್ಷಮಿಸುವಂತೆ ಬ್ಲ್ಯಾಕಿಯನ್ನು ಬೇಡಿದೆ. ಇಲಿ ಹೆಗ್ಗಣಗಳನ್ನು ನಿವಾರಿಸಲೆಂದು ತಂದಿದ್ದ ವಿಷದಿಂದಾಗಿ ಬ್ಲ್ಯಾಕಿ ಸತ್ತಿದ್ದು ನಿಜವಾಗಿಲ್ಲದಿರಲಿ, ನಾನು ನೋಡುತ್ತಿರುವುದು ಕೆಟ್ಟ ಕನಸಾಗಿರಲಿ ಎಂದು ಹಲುಬಿದೆ. ಗುಂಡಿ ತೋಡುವ ಕೆಲಸ ಮುಗಿಸಿ ಬಂದ ಶಿವ ನನ್ನನ್ನು ಮಾತನಾಡಿಸಿದಾಗಲೇ ನಿಜ ಪ್ರಪಂಚ ಅರಿವಾದದ್ದು. ಬ್ಲ್ಯಾಕಿಯನ್ನು ಮಣ್ಣು ಮಾಡುವ ಗುಂಡಿಗೆ ಪದ್ಮ, ಅರಿಶಿನ, ಕುಂಕುಮ, ಹೂವು ಹಾಕಿ ಪೂಜೆ ಮಾಡಿದ್ದಾಗಿದೆ ಎಂದು ತಿಳಿಸಿದ ಶಿವ ಬ್ಲ್ಯಾಕಿಯ ಶವವನ್ನು ನಾಯಿ ಮನೆಯಿಂದ ಹೊರಕ್ಕೆ ತರಲು ನನ್ನನ್ನು ಕರೆದ. ಬ್ಲ್ಯಾಕಿ ಮಲಗಿದ್ದ ಗೋಣಿಚೀಲವನ್ನು ಹಿಡಿದು ಎತ್ತಲು ಹೋದಾಗ ಕ್ಷೀಣ ಸ್ವರದ ನರುಳುವಿಕೆ ಕೇಳಿಸಿದಂತಾಯಿತು. ಅದು ಶಿವನಿಗೂ ಕೇಳಿಸಿತ್ತು. ಅವನು ಲಘು ಬಗೆಯಿಂದ ಬ್ಲ್ಯಾಕಿಯನ್ನು ಹೊದಿಸಿದ್ದ ಬಟ್ಟೆಯನ್ನು ಓರೆ ಮಾಡಿ ಅದರ ಬಾಯಿ ಹತ್ತಿರ ಬೆರಳಿಟ್ಟು ನೋಡಿದ. ಬ್ಲ್ಯಾಕಿಯ ದೇಹದಲ್ಲಿ ಶಾಖವಿದೆ. ಬ್ಲ್ಯಾಕಿ ಸತ್ತಿಲ್ಲವೆಂದು ಹೇಳಿ ಬ್ಲ್ಯಾಕಿಯ ದೇಹವನ್ನು ನಿಧಾನವಾಗಿ ಹೊರಕ್ಕೆ ತಂದ. ಬ್ಲ್ಯಾಕಿ ಸತ್ತಿಲ್ಲವೆಂದು ತಿಳಿದು ಒಳಗಿನಿಂದ ಪದ್ಮ ಹಾಲು ತಂದಳು. ಬ್ಲ್ಯಾಕಿಯ ತುಟಿಯನ್ನು ಒದ್ದೆ ಬಟ್ಟೆಯಿಂದ ಒರೆಸಿದಾಗ ಬ್ಲ್ಯಾಕಿ ನಿಧಾನವಾಗಿ ನಾಲಿಗೆ ಚಾಚಿತು. ನೀರನ್ನು ಹಾಲನ್ನು ಬಟ್ಟೆಯಲ್ಲಿ ಅದ್ದಿ ನಾಲಿಗೆಗೆ ಸವರಿದೆವು. ಮೆಲ್ಲಗೆ ಕಣ್ಣು ಬಿಟ್ಟ ಬ್ಲ್ಯಾಕಿಗೆ ಹಾಲನ್ನು ನೀರನ್ನು ಕುಡಿಸುವಂತೆ ತಂದೆಯವರು ಹೇಳಿದರು. ತಲೆ ಎತ್ತಲು ತ್ರಾಣವಿಲ್ಲದೆ ಮೈಚೆಲ್ಲಿ ಮಲಗಿದ್ದ ಬ್ಲ್ಯಾಕಿಯ ಸ್ಥಿತಿ ಕಂಡು ಇನ್ನೂ ಹೆಚ್ಚಿನ ಸಂಕಟವಾಯಿತು. 1-2 ಚಮಚಗಳಷ್ಟು ಹಾಲನ್ನು ಅಂಗೈಯಲ್ಲಿ ಹಾಕಿಕೊಂಡು ಬ್ಲ್ಯಾಕಿಯ ಬಾಯಿಯ ಹತ್ತಿರ ಹಿಡಿದೆ. ನಿಧಾನವಾಗಿ ನೆಕ್ಕಿದ ಬ್ಲ್ಯಾಕಿಯ ಹೊಟ್ಟೆಗೆ ಸ್ವಲ್ಪ ಹಾಲು ಮತ್ತು ನೀರು ಸೇರಿಸಿದ್ದಾಯಿತು. ಬ್ಲ್ಯಾಕಿಗೆ ಬಂದ ಆಪತ್ತು ದೂರವಾದ ಸನ್ನಿವೇಶದಲ್ಲಿಯೂ ನನ್ನ ಕಣ್ಣೀರು ನಿಂತಿರಲಿಲ್ಲ. ಬ್ಲ್ಯಾಕಿ ಬದುಕಿರುವುದನ್ನು ಟೆಲಿಫೋನ್ನಲ್ಲಿ ರಂಗನಾಥರಾವ್ ಅವರಿಗೆ ತಿಳಿಸಿದೆ. ಅವರು ತಡ ಮಾಡದೆ ಬಂದು ಬ್ಲ್ಯಾಕಿಗೆ ಇಂಜೆಕ್ಷನ್ ಮತ್ತಿತರ ಔಷಧಿ ಕೊಟ್ಟರು. ಸಾಯಂಕಾಲದ ವೇಳೆಗೆ ಸ್ವಲ್ಪ ಚೇತರಿಸಿಕೊಂಡಿದ್ದ ಬ್ಲ್ಯಾಕಿಗೆ ಮತ್ತೊಮ್ಮೆ ಡ್ರಿಪ್ ಹಾಕಿದರು. ಡ್ರಿಪ್ ಮುಗಿಯುವವರೆಗೂ ಬ್ಲ್ಯಾಕಿ ಅಲುಗಾಡದಂತೆ ಅದನ್ನು ನಾನು ಡಾಕ್ಟರು ಸರದಿಯಲ್ಲಿ ಹಿಡಿದಿದ್ದೆವು. ರಾತ್ರಿಯ ವೇಳೆಗೆ ಎದ್ದು ನಿಲ್ಲಲು ಪ್ರಯತ್ನಿಸಿದ ಬ್ಲ್ಯಾಕಿಯನ್ನು ನೋಡಿದಾಗ ರಂಗನಾಥರಾವ್ ಅವರು ಬ್ಲ್ಯಾಕಿಯ ಜೀವಕ್ಕೆ ಇನ್ನೂ ಭಯವಿಲ್ಲವೆಂದು ಹೇಳಿದರು. ಇಲಿ ಪಾಷಾಣದಿಂದ ನಾಯಿಗಳು ಬದುಕಿ ಉಳಿಯುವ ಸಾಧ್ಯತೆ 1000ರಲ್ಲಿ 1ಕ್ಕಿಂತಲೂ ಕಡಿಮೆಯಂತೆ. ನಮ್ಮ ಪ್ರೀತಿಯ ಬ್ಲ್ಯಾಕಿ ಸತ್ತೇ ಹೋಗಿದ್ದು ಬದುಕಿ ಉಳಿದದ್ದೇ ಅಲ್ಲದೆ ನಮ್ಮೊಂದಿಗೆ ಇನ್ನೂ 1 ವರ್ಷ ಬದುಕಿತ್ತು. ಆದರೆ ಮೊದಲಿನ ಬ್ಲ್ಯಾಕಿಯಂತೆ ಅಲ್ಲ. ಬ್ಲ್ಯಾಕಿ ಪೂರ್ಣವಾಗಿ ಗುಣವಾಗಿದ್ದು 1-2 ವಾರಗಳ ನಂತರ. ಅಲ್ಲಿಯವರೆಗೆ ಅದು ಅರ್ಧ ನಿದ್ದೆ, ಅರ್ಧ ಎಚ್ಚರದ ಮಸುಕಿನ ಲೋಕದಲ್ಲಿತ್ತು. ಅದಾವ ಕಾರಣಕ್ಕಾಗಿಯೋ ಬ್ಲ್ಯಾಕಿ ಅದರ ಮನೆಯತ್ತ ಸುಳಿಯುತ್ತಿರಲಿಲ್ಲ. ಅದು ಸತ್ತಿದೆ ಎಂದು ತಿಳಿದು ಅದನ್ನು ನಾಯಿ ಮನೆಯಲ್ಲಿ ಮಲಗಿಸಿ ಬಟ್ಟೆಯಿಂದ ಮುಚ್ಚಿದಾಗ ಅದರ ಮನೋಲೋಕದಲ್ಲಿ ನಡೆದಿರಬಹುದಾದ ಗೊಂದಲ ಸಂಕಟಗಳು ಅದರ ನೆನಪಿನಲ್ಲಿ ಅಚ್ಚೊತ್ತಿದ್ದು ಆ ನೋವಿನ ನೆನಪು ಅದರ ಮನೆಯನ್ನು ನಿರಾಕರಿಸಿದ್ದಿರಬಹುದು. ತನ್ನದೇ ಆದ ನಾಯಿ ಮನೆಯಿಂದ ದೂರವಿರುತ್ತಿದ್ದ ಬ್ಲ್ಯಾಕಿ ಹೆಚ್ಚು ಸಮಯ ಕಳೆಯುತ್ತಿದ್ದುದು ಮನೆ ಮುಂದೆ ಬೆಳೆಸಿದ್ದ ಗಿಡಗಳ ಬುಡದಲ್ಲಿ. ಹೂವಿನ ಗಿಡಗಳಿಗೆ ತಪ್ಪದೆ ನೀರುಣಿಸುತ್ತಿದ್ದರಿಂದ ಗಿಡಗಳ ಸುತ್ತಲ ನೆಲ ತಂಪಾಗಿರುತ್ತಿತ್ತು. ಸೂರ್ಯನ ಬಿಸಿಲು ದಿನವಿಡೀ ಗಿಡದ ಬುಡಕ್ಕೆ ತಾಗುತ್ತಿರಲಿಲ್ಲ. ವಿಷದ ಪ್ರಭಾವದಿಂದ ಬ್ಲ್ಯಾಕಿಯ ಮೈ ಸುಡುತ್ತಿರಬಹುದು. ಸಂಕಟವನ್ನು ಹೇಳಲಾಗದ ಮೂಕ ಪ್ರಾಣಿಗೆ ಗಿಡಗಳ ಸುತ್ತಲ ತಣ್ಣನೆಯ ಜಾಗ ಹಿತಕರವಾಗಿದ್ದಿತು. ರಾತ್ರಿಯ ವೇಳೆ ಬಾಗಿಲ ಹೊರಗೆ ಮೆಟ್ಟಿಲ ಕೆಳಗೆ ತಣ್ಣನೆಯ ಗಾರೆ ನೆಲದ ಮೇಲೆ ಮಲಗುತ್ತಿತ್ತು. ಮಲಗುವ ಮೊದಲು ಜಾಗವನ್ನು ಮೂಸಿ ನೋಡಿ 2-3 ಬಾರಿ ಸುತ್ತುತ್ತಿದ್ದ ಅಭ್ಯಾಸವನ್ನು ನಿಶ್ಶಕ್ತಿ ಇದ್ದಾಗಲೂ ಬಿಟ್ಟಿರಲಿಲ್ಲ. ಬೆಳಗಾದ ಕೂಡಲೇ ಗಿಡದ ಬುಡವನ್ನು ಆಶ್ರಯಿಸುತ್ತಿತ್ತು. ದಿನದಲ್ಲಿ 4-6 ಬಾರಿ ಹಾಲು ಹಾಕುವುದರೊಂದಿಗೆ ಬ್ಲ್ಯಾಕಿಯ ಮುಂದೆ ಇಟ್ಟಿರುತ್ತಿದ್ದ ತಟ್ಟೆಯಲ್ಲಿ ದಿನವಿಡೀ ನೀರು ಇರುವಂತೆ ನೋಡಿಕೊಳ್ಳುತ್ತಿದ್ದೆವು. 4-6 ವಾರಗಳ ನಂತರ ಸಾಕಷ್ಟು ಚೇತರಿಸಿಕೊಂಡ ಬ್ಲ್ಯಾಕಿ ಮನೆಯ ಸುತ್ತ ನಿಧಾನವಾಗಿ ತಿರುಗಾಡಲು ಪ್ರಾರಂಭಿಸಿತು. ಗೇಟಿನ ಬಳಿ
ಕುಳಿತು ಬೀದಿಯಲ್ಲಿನ ಜನ ವಾಹನಗಳ ಓಡಾಟವನ್ನು ನಿರ್ವಿಕಾರ ದೃಷ್ಟಿಯಿಂದ ನೋಡುತ್ತಾ ಹೆಚ್ಚು ಸಮಯ ಕಳೆಯುತ್ತಿತ್ತು. ಬ್ಲ್ಯಾಕಿಯನ್ನು ನೋಡಿದ ಅದರ ಶ್ವಾನ ಮಿತ್ರರು ನಮ್ಮ ಮನೆಗೆ ಬರಲು ಪ್ರಾರಂಭಿಸಿದ್ದವು. ಆಶ್ಚರ್ಯದ ಸಂಗತಿ ಎಂದರೆ ಹಿಂದಿನಂತೆ ಗೇಟಿನ ಹೊರಗೆ ಕುಳಿತ ನಾಯಿಗಳು ಬ್ಲ್ಯಾಕಿಯನ್ನು ಮೂಸಿ ನೋಡಿ ಸ್ನೇಹದಿಂದ ಮಾತನಾಡಿಸುತ್ತಿರಲಿಲ್ಲ. ದೂರದಲ್ಲೇ ಕುಳಿತು ಬ್ಲ್ಯಾಕಿಯನ್ನು ಅನುಕಂಪದ ಕಣ್ಣುಗಳಿಂದ ನೋಡುತ್ತಿದ್ದವು. ನಾಯಿಯ ದೇಹದಲ್ಲಿರಬಹುದಾದ ವಿಷ ಪೂರ್ತಿ ನಿರ್ಮೂಲನ ಆಗುವವರೆಗೆ ಆ ನಾಯಿಯನ್ನು ಇತರ ನಾಯಿಗಳು ಮುಟ್ಟಿ ಮೂಸಬಾರದೆಂಬುದು ನಮಗೆ ಅರ್ಥವಾಗದ ಶ್ವಾನಲೋಕದ ನಿಯಮವಿರಬಹುದು. ಗೇಟಿನ ಹೊರಗೆ ಕುಳಿತಿರುತ್ತಿದ್ದ ಶ್ವಾನ ಬಂಧುಗಳಿಗೂ ಬ್ರೆಡ್ ಬಿಸ್ಕತ್ತು ಹಾಕಿದಾಗಲೇ ಬ್ಲ್ಯಾಕಿ ಆಹಾರ ತಿನ್ನುತ್ತಿದ್ದುದು. ಬ್ಲ್ಯಾಕಿಗೆ ಸಾಕಷ್ಟು ಬಲ ಕೂಡಿದಾಗ ಬೆಳಗಿನ ತಿರುಗಾಟಕ್ಕೆ ಸ್ವಲ್ಪ ದೂರ ಮಾತ್ರ ಕರೆದುಕೊಂಡು ಹೋಗುತ್ತಿದ್ದೆ. ಆಗಲೂ ಸಹ ಬ್ಲ್ಯಾಕಿಯ ಮಿತ್ರರು ದೂರದಲ್ಲೇ ಬ್ಲ್ಯಾಕಿಯನ್ನು ಹಿಂಬಾಲಿಸಿ ಬರುತ್ತಿದ್ದವು. ಬ್ಲ್ಯಾಕಿಯಾಗಲಿ ಅವುಗಳಾಗಲಿ ಒಂದನ್ನೊಂದು ಮುಟ್ಟಿಸಿಕೊಳ್ಳುತ್ತಿರಲಿಲ್ಲ. ಬ್ಲ್ಯಾಕಿ ವಿಷ ತಿಂದ ನಂತರ ಬೊಗಳುವುದನ್ನೇ ನಿಲ್ಲಿಸಿತು. ಬ್ಲ್ಯಾಕಿಯು ಮೊದಲಿನಿಂದಲೂ ಬೊಗಳುತ್ತಿರಲಿಲ್ಲವೇನೋ ಎನ್ನುವ ಮಟ್ಟಿಗೆ ನಾವು ಬ್ಲ್ಯಾಕಿಯ ಹೊಸ ಜೀವನಕ್ಕೆ ಹೊಂದಿಕೊಂಡೆವು. ಅದೊಂದು ದಿನ ಬ್ಲ್ಯಾಕಿ ಮೊದಲಿನಂತಲ್ಲದಿದ್ದರೂ ಸಣ್ಣ ಧ್ವನಿಯಲ್ಲಿ ಬೀದಿಯಲ್ಲಿನ ನಾಯಿಯನ್ನು ಕಂಡು ಬೊಗಳಿದಾಗ ನಮಗಾದ ಸಂತೋಷ ಅಷ್ಟಿಷ್ಟಲ್ಲ. ಬ್ಲ್ಯಾಕಿ ಬೊಗಳಿ ತನ್ನ ಶ್ವಾನತನವನ್ನು ಸಾಬೀತುಪಡಿಸಿದ ನಂತರವೇ ಅದರ ನಾಯಿ ಮಿತ್ರರು ಬ್ಲ್ಯಾಕಿಯನ್ನು ಮುಟ್ಟಿ ಮೂಸಿ ಚಿನ್ನಾಟವಾಡಿ ಬ್ಲ್ಯಾಕಿಯೊಂದಿಗಿನ ಹಳೆ ಬಾಂಧವ್ಯವನ್ನು ಮುಂದುವರಿಸಿದವು. ಅಲ್ಲಿಗೆ ಬ್ಲ್ಯಾಕಿ ವಿಷಪ್ರಾಶನದ ಪರಿಣಾಮದಿಂದ ಪೂರ್ತಿ ಮುಕ್ತವಾಯಿತೆಂದು ಸಮಾಧಾನವಾಯಿತು. ಅದರ ಬದುಕಿನ ಕಡೆಯ ವರ್ಷದಲ್ಲಿ ಬ್ಲ್ಯಾಕಿ ಮೊದಲಿನ ಚಟುವಟಿಕೆಯ ಜೂಲು ನಾಯಿಯಾಗಿರಲಿಲ್ಲ. ಇಲಿಪಾಷಾಣ ತಿಂದಾಗ 10 ವರ್ಷ ತುಂಬಿದ ಬ್ಲ್ಯಾಕಿ ಅದರ ಜೀವಿತದ ಸಂಧ್ಯಾಕಾಲದಲ್ಲಿ ಇತ್ತೆಂದು ಹೇಳಬೇಕು. ನಾಯಿಯ 1 ವರ್ಷ ಮನುಷ್ಯನ 10 ವರ್ಷಕ್ಕೆ ಸಮವೆಂದು ಕೇಳಿದ್ದೆ. ಆದರೂ ವಿಷ ತಿನ್ನುವ ಮೊದಲು ಬ್ಲ್ಯಾಕಿ ವಯಸ್ಸಾದ ಮುಪ್ಪಿನ ನಾಯಿಯಂತೆ ಕಾಣಿಸಿರಲಿಲ್ಲ. ವಿಷ ತಿಂದ ದಿನವೂ ಅದು ಪ್ರಾಯದ ನಾಯಿಯಂತೆ ಮನೆ ಸುತ್ತ ನಾಗಾಲೋಟದಲ್ಲಿ ಓಡಿತ್ತು. ವಿಷದ ಪರಿಣಾಮದಿಂದಾಗಿಯೋ ಇಲ್ಲವೇ ವಯಸ್ಸಿನ ಕಾರಣದಿಂದಾಗಿಯೋ ಇಲ್ಲ ಇವೆರಡೂ ಜೊತೆಯಾದ್ದರಿಂದಾಗಿಯೋ ಬ್ಲ್ಯಾಕಿಗೆ ಇದ್ದಕ್ಕಿದ್ದಂತೆ ವೃದ್ಧಾಪ್ಯ ಆವರಿಸಿತು. ಅದರೊಂದಿಗೆ ಬ್ಲ್ಯಾಕಿಯೊಂದಿಗಿನ ನಮ್ಮ ಸಂತಸದ ದಿನಗಳು ಬೇಗನೆ ಅಂತ್ಯವಾದವು. ಅದೊಂದು ದಿನ ಮೂರ್ಛೆ ರೋಗ ಬಂದಂತೆ ಕಾಲನ್ನು ಒದರುತ್ತಾ ಎಚ್ಚರವಿಲ್ಲದೆ ಜೊಲ್ಲು ಸುರಿಸುತ್ತಾ ನೆಲದ ಮೇಲೆ ಬಿದ್ದಿದ್ದ ಬ್ಲ್ಯಾಕಿಯನ್ನು ನೋಡಿ ಗಾಬರಿಯಾಯಿತು. ತಲೆಗೆ ನೀರು ತಟ್ಟಿ ಗಾಳಿ ಬೀಸುವುದರ ವಿನ ಬೇರೇನೂ ತೋಚಲಿಲ್ಲ. 10 ನಿಮಿಷಗಳ ನಂತರ ಎದ್ದು ನಿಂತು ಏನೂ ಆಗಲಿಲ್ಲವೆಂಬಂತೆ ಸುತ್ತ ನೋಡಿದ ಬ್ಲ್ಯಾಕಿಯ ಆರೋಗ್ಯದ ಬಗ್ಗೆ ಯೋಚಿಸುವಂತಾಯಿತು. ಡಾಕ್ಟರ್ ರಂಗನಾಥರಾವ್ ಅವರು ಬ್ಲ್ಯಾಕಿ ನರಗಳ ದೌರ್ಬಲ್ಯದಿಂದ ನರಳುತ್ತಿದೆ ಎಂದು ಹೇಳಿ ಅದಕ್ಕೆ ಇಂಜೆಕ್ಷನ್ ಮತ್ತು ಔಷಧಿ ಕೊಟ್ಟರು. ಬ್ಲ್ಯಾಕಿಯ ಊಟ ತಿಂಡಿಯ ಪ್ರಮಾಣವು ಗಣನೀಯವಾಗಿ ಕಡಿಮೆಯಾಗಿದ್ದಿತು. 2-3 ದಿನಕ್ಕೊಮ್ಮೆ ಬರುತ್ತಿದ್ದ ಮೂರ್ಛೆ ರೋಗ ಪ್ರತಿದಿನ ಬಂದಾಗ ಬ್ಲ್ಯಾಕಿ ವಿಪರೀತ ಬಳಲಿ ನಿತ್ರಾಣವಾಯಿತು. ಅದಕ್ಕೆ ಶಕ್ತಿ ಕೂಡಿಕೊಳ್ಳಲು 1-2 ಬಾರಿ ಡ್ರಿಪ್ಪನ್ನು ಹಾಕಿದ ರಂಗನಾಥರಾವ್ ಅವರು ಬ್ಲ್ಯಾಕಿ ಬಹುದಿನ ಬದುಕುವುದಿಲ್ಲವೆಂದು ಹೇಳಿದರು. ಇಲಿ ವಿಷ ತಿಂದ 1 ವರ್ಷದೊಳಗೆ ಬ್ಲ್ಯಾಕಿಯು ನಾವು ಜೊತೆಯಾಗಿ ಅನುಭವಿಸಿದ ಸಂಕಟದ ದಿನಗಳಿಗೆ ಕೊನೆಯೇ ಇಲ್ಲವೆನ್ನಿಸಿತು. ಬ್ಲ್ಯಾಕಿಯನ್ನು ಪರೀಕ್ಷಿಸಲು ಬಂದಿದ್ದ ರಂಗನಾಥರಾವ್ ಅವರ ಎದುರಿನಲ್ಲಿ ಬ್ಲ್ಯಾಕಿ ಮೂರ್ಛೆ ರೋಗದಿಂದ ನರಳಿತು. ಅದು ಚೇತರಿಸಿಕೊಂಡು ವಿಶ್ರಮಿಸಿಕೊಳ್ಳುತ್ತಿದ್ದಾಗ ರಂಗನಾಥರಾವ್ ಅವರೊಂದಿಗೆ ಬ್ಲ್ಯಾಕಿಯ ಔಷಧೋಪಚಾರಗಳ ಬಗ್ಗೆ ವಿಚಾರಿಸಿದೆ. ಬ್ಲ್ಯಾಕಿಯ ಅನಾರೋಗ್ಯದ ಸ್ಥಿತಿಯನ್ನು ನೋಡಿ ನಮಗಿಂತ ಹೆಚ್ಚು ವ್ಯಥೆ ಅನುಭವಿಸಿದ್ದ ಪಶುವೈದ್ಯ ರಂಗನಾಥರಾವ್ ಅವರು ಅವರ ವೃತ್ತಿಗೆ ಸಂಬಂಧಿಸಿದ ನೈತಿಕ ಹೊಣೆಯ ಬಗ್ಗೆ ಮಾತನಾಡಿದರು. ಮೂಕ ಪ್ರಾಣಿಗಳ ಯಾತನೆ ಸಂಕಟಗಳನ್ನು ಗುಣಪಡಿಸುವುದೇ ಅಲ್ಲದೆ ಗುಣಪಡಿಸಲಾಗದ ಕಾಯಿಲೆಯಿಂದ ನರಳುವ ಪ್ರಾಣಿಯ ನೋವನ್ನು ಶೀಘ್ರವಾಗಿ ಅಂತ್ಯಗೊಳಿಸಲು ಮೂಕ ಪ್ರಾಣಿಯ ಜೀವವನ್ನು ಕೊನೆಗೊಳಿಸುವುದು ಪಶುವೈದ್ಯರ ಕರ್ತವ್ಯವೆಂದು ಹೇಳಿದರು. ಬ್ಲ್ಯಾಕಿ ನರಳುತ್ತಿರುವ ಕಾಯಿಲೆ ಗುಣಪಡಿಸಲಾಗದ್ದೆಂದೂ ದಿನ ಕಳೆದಂತೆ ಬ್ಲ್ಯಾಕಿಯ ನೋವು ನರಳಾಟ ಹೆಚ್ಚುತ್ತದೆಂದೂ ಹೇಳಿದರು. ಆ ರೀತಿಯ ಹಲವು ಸಂದರ್ಭಗಳನ್ನು ಪಶುವೈದ್ಯ ಡಾಕ್ಟರ್ ಜೇಮ್ಸ್ ಹ್ಯಾರಿಯೆಟ್ರ ಪುಸ್ತಕಗಳಲ್ಲಿ ಓದಿದ್ದೆ. ಆದರೆ 10 ವರ್ಷಗಳು ಜೊತೆಯಾಗಿದ್ದ ಸ್ನೇಹಮಯಿ ಬ್ಲ್ಯಾಕಿಯ ಜೀವವನ್ನು ನಾವಾಗಿಯೇ ಅಂತ್ಯಗೊಳಿಸಬೇಕಾದ ಸನ್ನಿವೇಶ ಬಂದಾಗ ನಾನು ಮೂಕನಾಗಿ ರೋಧಿಸಿದೆ. 1-2 ದಿನಗಳ ನಂತರ ಇದರ ಬಗ್ಗೆ ನಿರ್ಧರಿಸೋಣವೆಂದು ಗದ್ಗದಿತರಾಗಿ ಹೇಳಿದ ರಂಗನಾಥರಾವ್ ಅವರು ನನ್ನಷ್ಟೇ ದುಃಖಿತರಾಗಿದ್ದರು. ರಂಗನಾಥರಾವ್ ಅವರು ಹೇಳಿದಂತೆ ಬ್ಲ್ಯಾಕಿಯ ಯಾತನೆ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಮೂರ್ಛೆ ತಿಳಿದೆದ್ದ ಬ್ಲ್ಯಾಕಿಯನ್ನು ಒರೆಸಿ ಹಾಲು ಕುಡಿಸಿ ಮಲಗಿಸಿದ 1-2 ಗಂಟೆಗಳಲ್ಲೇ ಬ್ಲ್ಯಾಕಿಯ ಮೂರ್ಛೆ ರೋಗ ಮರುಕಳಿಸಿದಾಗ ನಾವು ಕಂಗೆಟ್ಟೆವು. ರಂಗನಾಥರಾವ್ ಅವರನ್ನು ಕರೆದು ಮುಂದಿನ ಕ್ರಮದ ಬಗ್ಗೆ ಮಾತನಾಡಿದೆ. ಬ್ಲ್ಯಾಕಿಯ ಕಾಯಿಲೆ ಮತ್ತು ಚಿಕಿತ್ಸೆ ಇದರ ಬಗ್ಗೆ ಇನ್ನೊಬ್ಬ ಡಾಕ್ಟರನ್ನು ಕಾಣುವುದು ಒಳ್ಳೆಯದೆಂದರು. ಸರಸ್ವತಿಪುರಂನ
ಪಶುವೈದ್ಯ ಶಾಲೆಯಲ್ಲಿದ್ದ ಅವರ ಸಹೋದ್ಯೋಗಿ ಮಿತ್ರರನ್ನು ಭೇಟಿಯಾದೆವು. ರಂಗನಾಥರಾವ್ ಅವರು ಡಾಕ್ಟರರಿಗೆ ನನ್ನನ್ನು ಪರಿಚಯಿಸಿ ಬ್ಲ್ಯಾಕಿಯ ಸ್ಥಿತಿಯನ್ನು ಅವರಿಗೆ ವಿವರಿಸಿದರು. ಬ್ಲ್ಯಾಕಿಯ ಜೀವವನ್ನು ಅಂತ್ಯಗೊಳಿಸುವುದೇ ಸರಿ ಎಂದು ಇಬ್ಬರೂ ಡಾಕ್ಟರರು ನಿರ್ಧರಿಸಿದರು. ರಂಗನಾಥರಾವ್ ಅವರ ವೃತ್ತಿ ಜೀವನದಲ್ಲಿ ಹಲವಾರು ಬಾರಿ ನಾಯಿಗಳಿಗೆ ಮರಣದ ಇಂಜೆಕ್ಷನ್ ಕೊಟ್ಟಿದ್ದರೂ ಬ್ಲ್ಯಾಕಿಗೆ ಇಂಜೆಕ್ಷನ್ ಕೊಡಲು ಅವರ ಮನಸ್ಸು ಒಪ್ಪಲಿಲ್ಲ. ರಂಗನಾಥರಾವ್ ಅವರ ಮಿತ್ರರು ಬ್ಲ್ಯಾಕಿಗೆ ಇಂಜೆಕ್ಷನ್ ಚುಚ್ಚಲು ಒಪ್ಪಿದರು. ಆ ಕೆಲಸ ಮುಗಿಸಲು ಆ ಕೂಡಲೇ ನಮ್ಮ ಮನೆಗೆ ಹೊರಟ ಹೊಸ ಡಾಕ್ಟರ್ ಮಿತ್ರರನ್ನು 1-2 ದಿನದ ನಂತರ ಕರೆದುಕೊಂಡು ಹೋಗುವುದಾಗಿ ಹೇಳಿ ಮನೆಗೆ ಬಂದೆ. ಬ್ಲ್ಯಾಕಿಯ ಅಂತ್ಯದ ದಿನವನ್ನು ನಾನೊಬ್ಬನೇ ನಿರ್ಧರಿಸಲು ಹೆದರಿಕೆಯಾಗಿತ್ತು. ತಂದೆಯವರಿಗೂ ಪದ್ಮಳಿಗೂ ಒಪ್ಪಿಗೆಯಾದ ದಿನ ಡಾಕ್ಟರರನ್ನು ಕರೆದು ತರಲು ನಿರ್ಧರಿಸಿದ್ದೆ. ಇದರಿಂದ ಬ್ಲ್ಯಾಕಿಯ ಇಹಲೋಕದ ಜೀವನವನ್ನು ಕೊನೆಗೊಳಿಸುವ ನಿರ್ಧಾರದ ಅಗಾಧ ಹೊಣೆಯ ಭಾರ ಸ್ವಲ್ಪವಾದರೂ ಕಡಿಮೆಯಾದೀತೆಂಬ ನನ್ನ ಭ್ರಮೆ. ಕಡೆಯಲ್ಲಿ ತಾನು ಏರಲಿರುವ ಶಿಲುಬೆಯನ್ನು ತಾನೇ ಹೊತ್ತ ಯೇಸು ಕ್ರಿಸ್ತನಂತೆ ಬ್ಲ್ಯಾಕಿಯ ಜೀವವನ್ನು ಕೊನೆಗೊಳಿಸುವ ದಿನದ ನಿರ್ಧಾರ ನನ್ನ ಪಾಲಿಗೆ ಬಂತು. ಬೆಳಗಿನಿಂದಲೇ ಬೇಸರ ಹುಟ್ಟಿಸುವಂತಿದ್ದ ಒಂದು ದಿನ ಪಶುವೈದ್ಯ ಮಿತ್ರರನ್ನು ಕಂಡು ಬ್ಲ್ಯಾಕಿಯ ಅಂತ್ಯಕ್ಕೆ ನಾವು ಸಿದ್ಧರಿರುವುದನ್ನು ತಿಳಿಸಿದೆ. ಆ ದಿನ ಬೆಳಿಗ್ಗೆಯಿಂದ ಬ್ಲ್ಯಾಕಿಯನ್ನು ನೋಡಿದಾಗಲೆಲ್ಲ ನನಗೆ ಏನೋ ಒಂದು ರೀತಿಯ ಅಪರಾಧ ಪ್ರಜ್ಞೆ. ಈಗ ಕಣ್ಣೆದುರಿಗೆ ಜೀವಂತವಾಗಿ ಉಸಿರಾಡಿಕೊಂಡು ಬಾಲ ಅಲ್ಲಾಡಿಸುತ್ತಿರುವ ಪ್ರೀತಿಯ ಪ್ರಾಣಿ ಇನ್ನು ಕೆಲವೇ ಗಂಟೆಗಳಲ್ಲಿ ನಿರ್ಜೀವ ಶವವಾಗಿರುತ್ತದೆ ಎಂಬ ಯೋಚನೆಯೇ ನನ್ನನ್ನು ಅಧೀರನನ್ನಾಗಿಸಿತು. ಸಾವು ಸ್ವಾಭಾವಿಕವಾಗಿ ನಮಗೆ ತಿಳಿಯದಂತೆ ಬರುವುದನ್ನು ಎದುರಿಸುವುದು ಲೋಕದ ರೀತಿ. ಸಾವಿಗೆ ನಾವೇ ನಿಮಿತ್ತ ಮಾತ್ರನಾಗಿರುವುದೇ ಅಲ್ಲದೆ ಆ ಸಾವನ್ನು ಪ್ರೀತಿಯ ಮೂಕ ಬಂಧುವಿಗೆ ಹೊರಿಸುತ್ತಿರುವುದು ಅತ್ಯಂತ ದುರ್ಭರವಾಗಿ ತೋರಿತು. ಆ ರೀತಿಯ ಪಾಪ ಪ್ರಜ್ಞೆಯ ಆಲೋಚನೆಗಳನ್ನು ಬದಿಗೊತ್ತಿ ಪಶುವೈದ್ಯರ ನೀತಿ ಸಂಹಿತೆಯ ರಕ್ಷಣೆಯಡಿಯಲ್ಲಿ ನನ್ನ ತಪ್ಪಿಗೆ ಕ್ಷಮೆಯನ್ನು ಕಾಣಲು ಪ್ರಯತ್ನಿಸಿದೆ. ಹುಟ್ಟಿದ ಪ್ರಾಣಿಗೆ ಮರಣ ಕಟ್ಟಿಟ್ಟದ್ದು, ಮರಣಕ್ಕೆ ಏನಾದರೊಂದು ಕಾರಣವಿರುತ್ತದೆ, ಬ್ಲ್ಯಾಕಿಯ ಮರಣಕ್ಕೆ ನಾನೇ ಕಾರಣನಾಗುವುದು ವಿಧಿಬರಹ ಎಂದೆಲ್ಲ ಯೋಚಿಸಿ ಡಾಕ್ಟರನ್ನು ಕರೆತಂದೆ. ಅದುವರೆಗೂ ನಿರ್ಲಿಪ್ತಳಾಗಿದ್ದಂತೆ ಕಾಣುತ್ತಿದ್ದ ಪದ್ಮ ಗೊಳೋ ಎಂದು ಅಳಲು ಪ್ರಾರಂಭಿಸಿದಳು. ಸಾಲದ್ದಕ್ಕೆ ಎಂದೂ ಇಲ್ಲದಿದ್ದ ಬ್ಲ್ಯಾಕಿ ಆ ದಿನ ಹೆಚ್ಚಿನ ಚಟುವಟಿಕೆಯಲ್ಲಿದ್ದು ಕಳೆದು ಹೋದ ಮಿತ್ರನನ್ನು ಕಂಡ ಸಂತೋಷದಿಂದ ಡಾಕ್ಟರ ಸುತ್ತಮುತ್ತ ಸುಳಿದಾಡಿತು. ಆ ದಿನದ ಅದರ ನಡತೆ ನೋಡಿದರೆ ಅದು ನರದೌರ್ಬಲ್ಯದ ಕಾಯಿಲೆಯಿಂದ ನರಳುತ್ತಿರುವುದೇ ಸುಳ್ಳೆಂದು ತೋರುತ್ತಿತ್ತು. ಒಟ್ಟಿನಲ್ಲಿ ಪದ್ಮಳ ದುಃಖ, ಬ್ಲ್ಯಾಕಿಯ ಸ್ನೇಹದ ನಡತೆ ಎರಡೂ ಸೇರಿ ಡಾಕ್ಟರ ನಿರ್ಧಾರವನ್ನು ಬುಡಮೇಲು ಮಾಡಿದವು. ಉತ್ಸಾಹದ ಚಿಲುಮೆಯಂತಿದ್ದ ಯಾವುದೇ ಪ್ರಾಣಿಯನ್ನು ಅಂತ್ಯಗೊಳಿಸಲು ಡಾಕ್ಟರರಿಗೆ ಮನಸ್ಸಾದರೂ ಹೇಗೆ ಬಂದಿತು? ಬ್ಲ್ಯಾಕಿಯನ್ನು ಇನ್ನು 4-6 ದಿನಗಳು ಉಳಿಯಲು ಬಿಡೋಣ, ಅದರ ಕಾಯಿಲೆ ಸುಧಾರಿಸಬಹುದು ಎಂದು ಹೇಳಿದ ಡಾಕ್ಟರು ನನ್ನನ್ನು ಮಾನಸಿಕ ಕ್ಷೋಭೆಯಿಂದ ಪಾರು ಮಾಡಿದ್ದರು. ಡಾಕ್ಟರರಿಗೆ ವಂದಿಸಿ ಟೀ ಕೊಟ್ಟು ಉಪಚರಿಸಿ ಡಾಕ್ಟರನ್ನು ಬೀಳ್ಕೊಟ್ಟೆ. ಪುನಃ ಭೇಟಿಯಾಗೋಣವೆಂದು ಹೇಳಿದ ಡಾಕ್ಟರರ ನುಡಿ ನಿಜವಾಗುವ ದಿನಗಳು ದೂರದಲ್ಲಿರಲಿಲ್ಲ. ಬ್ಲ್ಯಾಕಿ ಜೀವದಾನ ಪಡೆದ ದಿನದ ನಂತರದ ದಿನಗಳಲ್ಲಿ ನನಗೆ ಸತತವಾಗಿ ನೆನಪಿಗೆ ಬರುತ್ತಿದ್ದುದು ಎಲ್ಲಿಯೋ ಓದಿದ್ದ ಹಣತೆ ದೀಪದ ಕಡೆಯ ಅಂಕ. ಹಣತೆ ಆರುವ ಮುನ್ನ ದೊಡ್ಡದಾಗಿ ಉರಿದು ಆರಿ ಹೋಗುತ್ತದೆಯಂತೆ. ಬ್ಲ್ಯಾಕಿಯ ಜೀವಿತದ ಕಡೆಯ ದಿನಗಳು ನಂದುವ ಹಣತೆಯಂತಿದ್ದಿತು. ಬ್ಲ್ಯಾಕಿಯ ಪ್ರಾಣ ಹರಣವನ್ನು ಮುಂದೂಡಿದ 1-2 ದಿನಗಳಲ್ಲಿ ಅದರ ಆರೋಗ್ಯ ವಿಷಮಿಸಿತ್ತು. ದಿನಕ್ಕೆ 4-6 ಬಾರಿ ಮೂರ್ಛೆಯಿಂದ ಬಳಲುತ್ತಿದ್ದ ಬ್ಲ್ಯಾಕಿ ಎದ್ದು ನಿಲ್ಲಲೂ ತ್ರಾಣವಿಲ್ಲದೆ ಮಲಗಿದಲ್ಲಿಯೇ ನಮ್ಮನ್ನು ನೋಡಿ ಬಾಲ ಅಲ್ಲಾಡಿಸಲು ಪ್ರಯತ್ನಿಸುತ್ತಿತ್ತು. ಬ್ಲ್ಯಾಕಿಯನ್ನು ಪರೀಕ್ಷಿಸಲು ಬಂದ ರಂಗನಾಥರಾವ್ ಅವರು ಬ್ಲ್ಯಾಕಿಯ ಜೀವನವನ್ನು ಆದಷ್ಟು ಬೇಗ ನೋವಿಲ್ಲದೆ ಅಂತ್ಯಗೊಳಿಸುವುದು ಒಳ್ಳೆಯದೆಂದರು. ಅದರ ದೈಹಿಕ ಬಾಧೆ ಮತ್ತು ಅದನ್ನು ನೋಡುವ ನಮ್ಮ ಮಾನಸಿಕ ವ್ಯಥೆಯನ್ನು ಆದಷ್ಟು ತ್ವರಿತವಾಗಿ ಕೊನೆಗೊಳಿಸಲು ನಿರ್ಧರಿಸಿ ಅವರ ಡಾಕ್ಟರ್ ಮಿತ್ರರಿಗೆ ಫೋನ್ನಲ್ಲಿ ವಿಷಯ ತಿಳಿಸಿದರು. ಮಾರನೆಯ ದಿನ ಬ್ಲ್ಯಾಕಿಯನ್ನು ಚಿರನಿದ್ರೆಯಲ್ಲಿ ಮಲಗಿಸಲು ಸಿದ್ಧವಿರಬೇಕೆಂದು ಹೇಳಿದ ರಂಗನಾಥರಾವ್ ಅವರು ಬ್ಲ್ಯಾಕಿಗೆ ವಿದಾಯ ಹೇಳುವಾಗ ಗದ್ಗದಿತರಾಗಿದ್ದರು. ಮಾರನೆಯ ಬೆಳಿಗ್ಗೆ ಕೆಲಸಕ್ಕೆ ಬಂದ ಶಿವನಿಗೆ ವಿಷಯ ತಿಳಿಸಿ ಹಿತ್ತಲಿನಲ್ಲಿ 4 ದಿನಗಳ ಹಿಂದೆ ತೋಡಿ ಮುಚ್ಚಿದ್ದ ಗುಂಡಿಯನ್ನು ಮತ್ತೊಮ್ಮೆ ಸಿದ್ಧ ಮಾಡಲು ಹೇಳಿದೆ. ವಿಷಯ ತಿಳಿದ ಪದ್ಮ ಅವಳಿಗೆ ಸರಿ ತೋರಿದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡಿದ್ದಳು. ಹಿಂದಿನ ಬಾರಿಯಂತೆ ಬ್ಲ್ಯಾಕಿಗೆ ಮಾರಣಾಂತಿಕ ಇಂಜೆಕ್ಷನ್ ಕೊಡಲು ಬರುವ ಡಾಕ್ಟರು ಕಾರ್ಯ ಮುಗಿಸದೆ ಹಿಂದಿರುಗುವ ಪ್ರಮೇಯವಿರಲಿಲ್ಲ. ಬ್ಲ್ಯಾಕಿಗೆ ಕಡೆಯ ಬಾರಿ ಎನ್ನುವಂತೆ ಹಾಲನ್ನು ತಂದ ಪದ್ಮ ಅದರ ಹಣೆಗೆ ಕುಂಕುಮ ಇಟ್ಟು ಕಣ್ಣೀರು ಸುರಿಸಿದ ದೃಶ್ಯ ದಶಕಗಳ ನಂತರವೂ ಮಾಸಿಲ್ಲ. ಬ್ಲ್ಯಾಕಿಯ ಸಂಕಟವನ್ನು ನೋಡಿ ದುಃಖಿತರಾಗಿದ್ದ ತಂದೆಯವರು ಕಡೆಯ ಬಾರಿ ಬ್ಲ್ಯಾಕಿಯನ್ನು ನೋಡುವಾಗ ನಿನ್ನ ಅನ್ನ ನೀರಿನ ಋಣ ಇವತ್ತಿಗೆ ಮುಗಿಯಿತಪ್ಪ ಬ್ಲ್ಯಾಕಿ ಎಂದು ಹೇಳಿ ಕಣ್ಣೀರು ಒರೆಸಿಕೊಂಡರು. ಆ ಎಲ್ಲ ಭೌತಿಕ ಮಾನಸಿಕ ಸಿದ್ಧತೆಗಳ ನಡುವೆ ಬ್ಲ್ಯಾಕಿಯನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಏಳುತ್ತಿದ್ದ ಹಿಂದಿನ ನೆನಪುಗಳು ಮೂಕ ರೋದನವಾಗಿತ್ತು.
ಡಾಕ್ಟರು ಬಂದ ನಂತರದ ಕ್ರಿಯೆಗಳು ಕೆಲವೇ ನಿಮಿಷಗಳಲ್ಲಿ ಮುಗಿದಿದ್ದವು. ಬಲ ಹಿಂಗಾಲಿಗೆ ಇಂಜೆಕ್ಷನ್ ಚುಚ್ಚುವಾಗ ಕುತೂಹಲದಿಂದ ಎನ್ನುವಂತೆ ತಲೆ ಎತ್ತಿ ಡಾಕ್ಟರತ್ತ ನೋಡಿದ ನಿಶ್ಯಕ್ತ ಬ್ಲ್ಯಾಕಿಯನ್ನು ಡಾಕ್ಟರು ಮಾತನಾಡಿಸಿ ಅದರ ನೋವು ಸಂಕಟಗಳು ಶೀಘ್ರವಾಗಿ ಕೊನೆಯಾಗುತ್ತದೆಂದು ಹೇಳಿದರು. ಡಾಕ್ಟರು ಹೇಳಿದ್ದು ಅರ್ಥವಾಯಿತೆನ್ನುವಂತೆ ಬ್ಲ್ಯಾಕಿ ನನ್ನನ್ನು ನೋಡಿತು. ಅದು ಎತ್ತಿದ ತಲೆಯನ್ನು ನಾನು ಅಂಗೈ ಮೇಲಿಟ್ಟುಕೊಂಡು ನೇವರಿಸಿದೆ. ಇಂಜೆಕ್ಷನ್ ಸೂಜಿಯನ್ನು ಬ್ಲ್ಯಾಕಿಯ ಕಾಲಿನಿಂದ ಹೊರತೆಗೆದು ಡಾಕ್ಟರು, ಇನ್ನು ಕೆಲವೇ ನಿಮಿಷಗಳಲ್ಲಿ ಯಾವ ನೋವೂ ಇಲ್ಲದೆ ಬ್ಲ್ಯಾಕಿ ಸಾವನ್ನಪ್ಪುತ್ತದೆ, ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳಿ ಹಿಂತಿರುಗಿ ಹೋದರು. ನನ್ನ ಅಂಗೈ ಮೇಲೆ ತಲೆ ಇಟ್ಟು ಶಾಂತ ಮುಖದಿಂದ ಕಣ್ಮುಚ್ಚಿ ಮಲಗಿದ ಬ್ಲ್ಯಾಕಿ ಕಡೆಯಲ್ಲಿ ದೊಡ್ಡದಾಗಿ ನಿಟ್ಟುಸಿರು ಬಿಟ್ಟು ನಿಶ್ಚಲವಾಯಿತು. 2 ದಶಕಗಳ ನಂತರ ಮಿಚ್ಚಿ ಕಥೆಯನ್ನು ಮಾತ್ರವೇ ಬರೆದಿದ್ದಾಗ ಆ ಕತೆಗೆ ಹಿನ್ನುಡಿಯಾಗಿ ಬರೆದಿದ್ದ 2 ದಶಕಗಳ ನಂತರ ಮೂಕ ಬಂಧುಗಳೊಂದಿಗಿನ ನನ್ನ ಭಾವನಾತ್ಮಕ ಸಂಬಂಧದ ಕ್ರೋಢೀಕರಣವಾಗಿತ್ತು. ಅದು ಆಗಲೂ ಈಗಲೂ ಎಂದೆಂದಿಗೂ ಪ್ರಸ್ತುತವಾಗಿರುವುದರಿಂದ ಅದನ್ನು ಒಂದೆರಡು ತಿದ್ದುಪಡಿಯೊಂದಿಗೆ ಇಲ್ಲಿ ಉಪಸಂಹಾರವಾಗಿ ಸೇರಿಸಿದೆ. ಮಿಚ್ಚಿಯ ನಂತರದ ವರ್ಷಗಳಲ್ಲಿ ನಮ್ಮ ಹಳೆಯ ಮತ್ತು ಹೊಸ ಮನೆ ಅನೇಕ ಬೆಕ್ಕುಗಳ ಸಂಸಾರಕ್ಕೆ ಆಶ್ರಯ ಕೊಟ್ಟಿವೆ. ತಾರ ಹೇಮರ ಅಕ್ಕರೆಯ ಲಾಲನೆ ಪಾಲನೆಗಳಲ್ಲಿ ಹಲವು ಬಣ್ಣ ಬಣ್ಣದ ಬೆಕ್ಕುಗಳು ನಮ್ಮ ಜೀವನದಲ್ಲಿ ಬಂದು ಹೋಗಿವೆ. ಅವುಗಳು ನಮ್ಮೊಡನೆ ಇದ್ದಷ್ಟು ದಿನವೂ ಅವುಗಳ ಆಟದಿಂದ ಚೇಷ್ಟೆಯಿಂದ ಮನಸ್ಸಿಗೆ ಉಲ್ಲಾಸವನ್ನು ಸಂತೋಷವನ್ನು ಕೊಟ್ಟಿವೆ. ಕಡೆಯಲ್ಲಿ ಕಾಯಿಲೆಯಿಂದ ನರಳಿ ನಮ್ಮ ಕಣ್ಣೆದುರೇ ಸಾವನ್ನಪ್ಪಿದಾಗ ಇಲ್ಲವೇ ಬೀದಿ ನಾಯಿಗಳ ಆಕ್ರಮಣಕ್ಕೆ ತುತ್ತಾಗಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಆಕ್ರಂದನ ಚೀತ್ಕಾರಗಳೊಡನೆ ಅಸುನೀಗಿರುವುದನ್ನು ನೋಡಿ ಹೃದಯವೇ ಕಿತ್ತು ಬಂದಂಥ ಯಾತನೆಯನ್ನು ಅನುಭವಿಸಿ ದಿನಗಟ್ಟಲೆ ಕೊರಗಿದ್ದೇನೆ. ನಮ್ಮ ಹೊಸ ಮನೆಯಲ್ಲಿ ಬೆಕ್ಕುಗಳ ಜೊತೆಗೆ ಸೌಹಾರ್ದದಿಂದ ಬೆಳೆದ ಕರಿಬಣ್ಣದ ಟಿಬೇಟಿಯನ್ ಟೆರಿಯರ್ ಜೂಲು ನಾಯಿ ಜಾತಿಯ ಬ್ಲ್ಯಾಕಿ ತನ್ನದೇ ನಾಯಿ ಮನೆಯಲ್ಲಿ ವಾಸಿಸುತ್ತಿತ್ತು. ಬ್ಲ್ಯಾಕಿಯ ತುಂಟತನ, ಸೌಜನ್ಯಯುತ ನಡತೆ ಮತ್ತು ಸ್ವಾಮಿನಿಷ್ಠೆಗಳು ಯಾವಾಗಲೂ ಜ್ಞಾಪಕದಲ್ಲಿ ಅಚ್ಚಳಿಯದೇ ಇವೆ. ಅತ್ಯಂತ ಸ್ನೇಹಪರತೆಯ ಬ್ಲ್ಯಾಕಿಗೆ ತಿರುಗಾಟದಲ್ಲಿ ಜೊತೆಯಾಗಿದ್ದು ಗೇಟಿನ ಹೊರಗಡೆಯೇ ಅತ್ಯಂತ ಸಾವಧಾನದಿಂದ ಕಾದು ಕುಳಿತು ಬ್ಲ್ಯಾಕಿಯ ಊಟ ತಿಂಡಿಗಳಲ್ಲಿ ಪಾಲುದಾರರಾಗಿದ್ದ 4-6 ಬೀದಿ ನಾಯಿಗಳ ನೆನಪುಗಳು ಸತತವಾಗಿ ಕಾಡುತ್ತವೆ. ಸುಮಾರು 10 ವರ್ಷಗಳು ನಮ್ಮ ಜೊತೆಗಿದ್ದು ಒಮ್ಮೆ ಕಳೆದು ಹೋಗಿ 3 ದಿನಗಳ ನಂತರ ಹಿಂದಿರುಗಿ ಬಂದಿತ್ತು. ಇಲಿಪಾಷಾಣ ತಿಂದು ಬದುಕಿದ ಬ್ಲ್ಯಾಕಿ ಮೊದಲಿನ ಚುರುಕಾದ ಜೂಲು ನಾಯಿಯಂತೆ ಇರದೆ ಹೆಚ್ಚು ಮೌನಿಯಾಗಿರುತ್ತಿತ್ತು. 11 ವರ್ಷ ವಯಸ್ಸಿನ ವೃದ್ಧಾಪ್ಯದಲ್ಲಿ ಚಿಕಿತ್ಸೆಯೇ ಇಲ್ಲದ ನರದೌರ್ಬಲ್ಯದ ಕಾಯಿಲೆಯಿಂದ ಬ್ಲ್ಯಾಕಿ ನರಳಿದ್ದನ್ನು ನೆನೆಸಿಕೊಂಡರೆ ಈಗಲೂ ದುಃಖ ಉಮ್ಮಳಿಸಿ ಬರುತ್ತದೆ. ಕಡೆಯಲ್ಲಿ ಪಶುವೈದ್ಯ ಮಿತ್ರ ಡಾಕ್ಟರ್ ರಂಗನಾಥರಾವ್ ಅವರು ಮೂಕ ಪ್ರಾಣಿಯ ಸಂಕಟವನ್ನು ಯಾತನಾರಹಿತ ಮರಣದಿಂದ ಕೊನೆಗೊಳಿಸುವುದು ಮಾನವೀಯತೆ, ಅದು ಪಶುವೈದ್ಯರ ಕರ್ತವ್ಯವೆಂದು ತಿಳಿಸಿದರು. ಅದರಂತೆ ಸೂಜಿ ಮದ್ದಿನಿಂದ ಬ್ಲ್ಯಾಕಿಯು ಸಾವನ್ನು ಕಂಡಿತು. ಕಡೆ ಕ್ಷಣದಲ್ಲಿ ನನ್ನ ಕೈ ಮೇಲೆ ತಲೆಯನ್ನಿಟ್ಟು ನನ್ನನ್ನು ನೋಡುತ್ತಲೇ ಕಡೆಯುಸಿರೆಳೆದ ಬ್ಲ್ಯಾಕಿಯನ್ನು ನೆನೆದು ಈಗಲೂ ಕಣ್ಣೀರು ಸುರಿಸುತ್ತೇನೆ. ಬ್ಲ್ಯಾಕಿಯನ್ನು ಮತ್ತು 3 ಬೆಕ್ಕುಗಳನ್ನು ಮನೆಯಲ್ಲಿರುವ ತೆಂಗಿನ ಮರಗಳಡಿಯಲ್ಲಿ ಸಮಾಧಿ ಮಾಡಿದ್ದು ಹಿತ್ತಲಿನಲ್ಲಿ ಸುತ್ತಾಡುವಾಗ ಕಣ್ಮರೆಯಾದ ಈ ಪ್ರಾಣಿಗಳು ನನ್ನ ಹಿಂದೆ ಬರುತ್ತಿವೆಯೇನೋ ಎಂಬ ಭ್ರಾಂತಿಯಿಂದ ಮಂಕು ಕವಿದು ನಿಲ್ಲುತ್ತೇನೆ. ಹಾಗಾದಾಗಲೆಲ್ಲ ನನ್ನನ್ನು ಎಚ್ಚರಿಸುವುದರೊಂದಿಗೆ ಪದ್ಮನ ಪರಿಹಾಸ್ಯವೂ ನಡೆಯುತ್ತದೆ. ಈ ಎಲ್ಲ ಮೂಕ ಬಂಧುಗಳ ಒಡನಾಟದಿಂದ ಮನ ತುಂಬಿ ಬಂದ ಸಂತಸ ಕಡೆಯಲ್ಲಿ ಇವರುಗಳು ಕಣ್ಮರೆಯಾದಾಗ ಉಂಟಾದ ಅತೀವ ಸಂಕಟದ ದಿನಗಳನ್ನು ದಾಟಿ ಬಹುದೂರ ಬಂದದ್ದಾಗಿದೆ. ಮಿಚ್ಚಿಯಿಂದ ಪ್ರಾರಂಭವಾಗಿ ಹಲವು ಬೆಕ್ಕು ನಾಯಿಗಳ ನಿರಪೇಕ್ಷ ಪ್ರೀತಿಯಲ್ಲಿ ಭಾಗಿಗಳಾದ ನಾವು ಮಿಚ್ಚಿ ಕಣ್ಮರೆಯಾದ ನಂತರದ 20ಕ್ಕೂ ಹೆಚ್ಚಿನ ವಸಂತಗಳನ್ನು ಎಣಿಸಿದ್ದಾಗಿದೆ. ಪದ್ಮ, ನಾನು ಕೆಲಸದಿಂದ ನಿವೃತ್ತರಾಗಿ ಹಲವು ವರ್ಷಗಳೇ ಕಳೆದು ತಾರ ಮತ್ತು ಹೇಮರ ಮಕ್ಕಳಿಂದಾಗಿ ತಾತ ಅಜ್ಜಿಯರ ಸ್ಥಾನಕ್ಕೆ ಏರಿದ್ದೇವೆ. ತಾವು ಮುತ್ತಾತನಾಗಿದ್ದೇನೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದ ತಂದೆಯವರು ಗತಿಸಿದ್ದಾರೆ. ಮಿಚ್ಚಿಯ ವೃತ್ತಾಂತಕ್ಕೆ ಒಂದು ರೀತಿಯಲ್ಲಿ ಪ್ರಾರಂಭಿಕ ವ್ಯಕ್ತಿಯಾದ ಹೇಮನ ಸಂಸಾರ ಈಗ ಅಮೆರಿಕೆಯಲ್ಲಿ, ಹೇಮನನ್ನು, ಮಿಚ್ಚಿಯನ್ನು ಮತ್ತೆ ಕೆಲವು ಬೆಕ್ಕುಗಳನ್ನು ಅಕ್ಕರೆಯಿಂದ 4-6 ವರ್ಷಗಳು ಸಲಹಿದ ತಾರನ ಸಂಸಾರ ಮುಂಬಯಿಯಲ್ಲಿ. ಆದರೆ ಅವರಿಬ್ಬರ ಮನೆಗಳಲ್ಲಿ ಯಾವ ಪ್ರಾಣಿ ಸದಸ್ಯರೂ ಇಲ್ಲ. ನಾವುಗಳು ಪರಸ್ಪರ ಭೇಟಿಯಾದಾಗ ಮೈಸೂರಿನ ಮನೆಯಲ್ಲಿದ್ದ ಪ್ರಾಣಿ ಪರಿವಾರವನ್ನು ನೆನೆದು ಜೊತೆಗೆ ಅವುಗಳ ಫೋಟೋಗಳನ್ನು ಪುನಃ ನೋಡಿ ನಮ್ಮ ಹಿಂದಿನ ಜೀವನದ ಆಗುಹೋಗುಗಳನ್ನು ಮೆಲುಕು ಹಾಕುತ್ತೇವೆ. ತಾರ, ಹೇಮರ ಮಕ್ಕಳು ಮೃದು ಬಟ್ಟೆಯಿಂದ ಮಾಡಿದ ಆಟದ ಸಾಮಾನಿನ ನಾಯಿ ಬೆಕ್ಕುಗಳನ್ನು ಮುದ್ದಿಸಿ ಆಟವಾಡುವುದನ್ನು ಮತ್ತು ಜೊತೆಯಲ್ಲಿ ಮಲಗಿಸಿಕೊಳ್ಳುವುದನ್ನು ನೋಡಿದಾಗ ತಾರ, ಹೇಮರ ಕಾಲ ಬದಿಯಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡುತ್ತಿದ್ದ ಬೆಕ್ಕುಗಳ ಚಿತ್ರ ಕಣ್ಮುಂದೆ ಬರುತ್ತದೆ.
ನಮ್ಮ ಮೊಮ್ಮಕ್ಕಳು ಏನೆಲ್ಲ ಆಧುನಿಕ ಸವಲತ್ತು ಮತ್ತು ಸೌಲಭ್ಯಗಳನ್ನು ಪಡೆದಿದ್ದರೂ ಪ್ರಾಣಿಗಳ ನಿರ್ವ್ಯಾಜ ನಿರ್ಮಲ ಪ್ರೀತಿಯ ಅನುಭವದಿಂದ ವಂಚಿತರಾಗಿರುವುದನ್ನು ನೋಡಿ ಮನಮಿಡಿಯುತ್ತದೆ. ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಪ್ರಾಣಿಗಳ ಸ್ನೇಹಪರ ಒಡನಾಟ ಇರುವುದು ಒಳ್ಳೆಯದೆಂದು ನಂಬುವವರಲ್ಲಿ ನಾನೂ ಒಬ್ಬ. ಇಂತಹ ಅನಿಸಿಕೆಗೆ ಮುಖ್ಯ ಕಾರಣ ತಾರಹೇಮರ ವ್ಯಕ್ತಿತ್ವ ವಿಕಾಸಗೊಂಡ ಬಗೆ. ಅವರುಗಳ ಸ್ನೇಹಿತರೊಂದಿಗಿರುವ ಸೌಜನ್ಯ ನಡತೆ ಮತ್ತು ಸಂಸಾರಿಗಳಾಗಿರುವ ಅವರು ಸುತ್ತಲ ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸಿ ಸಹಾಯ ಹಸ್ತ ನೀಡುವ ಪರಿ. ತಾರಹೇಮರ ವಾತ್ಸಲ್ಯಮಯ ವ್ಯಕ್ತಿತ್ವ ರೂಪುಗೊಳ್ಳುವುದರಲ್ಲಿ ಮೂಕ ಪ್ರಾಣಿಗಳೊಂದಿಗಿನ ಒಡನಾಟದ ಕೊಡುಗೆ ಸಾಮಾನ್ಯವಲ್ಲವೆಂದು ನನ್ನ ದೃಢ ನಂಬಿಕೆ. ಮೂಕ ಬಂಧುಗಳೊಂದಿಗಿನ ಹಿಂದಿನ ಘಟನೆಗಳನ್ನು ನೆನೆಯುವುದರೊಂದಿಗೆ ಸಂಸಾರದ ಮತ್ತು ಸುತ್ತಲ ಸಮಾಜದ ಹೊಣೆಗಳಲ್ಲಿ ಭಾಗಿಯಾಗುವಾಗ ನಾನಾ ಯೋಚನೆಗಳು ಮನಸ್ಸನ್ನು ಸುತ್ತುವರಿಯುತ್ತವೆ. ಪ್ರಪಂಚದ ಆಗುಹೋಗುಗಳಿಗೆ ಮತ್ತು ವ್ಯಕ್ತಿ ಪ್ರಾಣಿಗಳ ಜೀವನಕ್ಕೆ ಪೂರ್ವ ನಿರ್ಧರಿತ ಸಂಬಂಧಗಳು ಇರುತ್ತವೆಯೇ? ಹಾಗಲ್ಲದೆ ಒಂದೊಂದು ತನ್ನದೇ ಆದ ರೀತಿಯಲ್ಲಿ ಗೊತ್ತು ಗುರಿಯಿಲ್ಲದ ಹಾದಿಯಲ್ಲಿ ಮುನ್ನಡೆದು ಆಗೊಮ್ಮೆ ಈಗೊಮ್ಮೆ ಪರಸ್ಪರ ಪ್ರಭಾವಲಯಗಳು ಸಂಧಿಸಿದಾಗ ಮಾತ್ರವೇ ವ್ಯಕ್ತಿ ಪ್ರಾಣಿಗಳಿಗೆ ಅನ್ವಯಿಸುವ ಪಾರಸ್ಪರಿಕ ಘಟನೆಗಳು ನಡೆಯುತ್ತವೆಯೇ? ಇಂತಹ ಹತ್ತಾರು ಘಟನೆಗಳೆಲ್ಲದರ ಕ್ರೋಢೀಕರಣವೇ ಜೀವಿಗಳ ಜೀವನ ಕಥೆಯೇ? ಯೋಚಿಸಿದಷ್ಟು ಜಟಿಲವಾಗುವ ಈ ಯೋಚನೆಗಳೆಲ್ಲವನ್ನೂ ಬದಿಗೊತ್ತಿ ನಿತ್ಯ ಜೀವನದ ಜಂಜಾಟಗಳಿಗೆ ಮನಸ್ಸು ಕೊಡುವುದು ಈಗಿನ ಬದುಕಿಗೆ ಅವಶ್ಯವೂ ಆಗಿದೆ. ನಡೆದು ಬಂದಿರುವ ಜೀವನದ ಹಾದಿಯನ್ನು ಅವಲೋಕಿಸಿದಾಗ ತೋರುವ ವಿಸ್ಮಯ ಸಂಗತಿ, ಯಾರಿಗೂ ಕಾಯದೆ ಸತತವಾಗಿ ತಿರುಗುತ್ತಲೂ ಮುಂದೂಡುತ್ತಲೂ ಕಾರ್ಯನಿರತವಾಗಿರುವ ಕಾಲವು ಭೂತಕಾಲದಲ್ಲಿ ಅದೆಷ್ಟೋ ಸಿಹಿ ಕಹಿ ಘಟನೆಗಳನ್ನು ಅಡಗಿಸಿಕೊಂಡಿರುವುದು ಮತ್ತು ಊಹಿಸಲು ಸಾಧ್ಯವಾಗದ ಘಟನೆಗಳನ್ನು ಭವಿಷ್ಯದಲ್ಲಿ ಹೊರಹಾಕುವುದು.